ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಚಾನಲ್ ಅಲ್ಲಿ ನಾವು ನಿರಂತರವಾಗಿ ಡೈಲಿ ಮಾರ್ಕೆಟ್ ಅನಾಲಿಸಿಸ್, ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಬಗ್ಗೆ ಮಾಹಿತಿನ ತಗೊಂಡು ಬರ್ತಾ ಇರ್ತೀವಿ. ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ ಹಾಗೂ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಶೇರ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಮ್ಯಾಕ್ಸಿಮಮ್ ಮೂವ್ ಆಗೋದು ಓನ್ಲಿ ನ್ಯೂಸ್ ಬೇಸ್ಡ್. ಸೊ ನ್ಯೂಸ್ ಬೇಸ್ಡ್ ಮಾರ್ಕೆಟ್ ಅಲ್ಲಿ ನಾವು ಯೂಶುವಲಿ ಟಿವಿ ಚಾನಲ್ ಅಲ್ಲಿ ನ್ಯೂಸ್ ನ ನೋಡ್ಕೊಂಡು, ಅಥವಾ ಸಮ್ ಟೈಮ್ ಲೈಕ್ ಮನಿ ಕಂಟ್ರೋಲ್ ಮೇನ್ ವೆಬ್ಸೈಟ್ ಇದೆ, ಅಲ್ಲಿಂದ ಅದ್ರ ಮೇಲೆ ಮಾರ್ಕೆಟ್ ಸೆಕ್ಟರ್ ಅಥವಾ ಸ್ಟಾಕ್ ಗಳ ಮೂವ್ಮೆಂಟ್ ಅನ್ನ ನಾವು ಮಾರ್ಕೆಟ್ ಅಲ್ಲಿ ನೋಡ್ತೀವಿ. ಸೊ ಆಕ್ಚುಲಿ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸಾಕ್ಟ್ ನ್ಯೂಸ್ ಎಲ್ಲರಿಗಿಂತ ಮುಂಚೆ ನಾವೇ ಪಡಿಬೇಕು ಅಂತಂದ್ರೆ, ಸಮ್ ಟೈಮ್ ಏನಾಗುತ್ತೆ, ಇನ್ಸೈಡರ್ ನ್ಯೂಸ್ ಏನಿರುತ್ತೆ ಅದು ನಮ್ಗೆ ಗೊತ್ತಾಗಲ್ಲ. ಆದ್ರೆ ಅಫಿಷಿಯಲ್ ವೆಬ್ಸೈಟ್ ಗಳಲ್ಲಿ ಬಂದಾಗ ಎಲ್ಲರಿಗಿಂತ ಮುಂಚೆ ನಾವೇ ತಿಳ್ಕೊಬಹುದು. ನ್ಯೂಸ್ ಚಾನಲ್ಗಿಂತ ಮುಂಚೆ ಕೂಡ ನಾವೇ ತಿಳ್ಕೊಬಹುದು. ಈವನ್ ನ್ಯೂಸ್ ಚಾನಲ್ ಕೂಡ ಈ ವೆಬ್ಸೈಟ್ ಗಳನ್ನ ಫಾಲೋ ಮಾಡುತ್ತೆ. ನಾನು ಏನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಅವು ಯಾವ್ದಾವ್ದು ವೆಬ್ಸೈಟ್, ಯಾವ ನ್ಯೂಸ್ ಗಳನ್ನ ಹೇಗೆ ನಾವು ಪಡಿಬಹುದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಡಿಸ್ಕಸ್ ಮಾಡೋದು ಕಂಪನೀಸ್ ಬಿಗ್ ನ್ಯೂಸ್ ಅಂಡ್ ಅಪ್ಡೇಟ್ಸ್. ಸೊ ಯಾವುದೇ ಕಂಪನಿಯ ನ್ಯೂಸ್ ಆಗ್ಲಿ ಅಪ್ಡೇಟ್ ಆಗ್ಲಿ ಯಾವ ವೆಬ್ಸೈಟ್ ಅಲ್ಲಿ ನಾವು ಪಡಿಬಹುದು ಅಂತ ನೋಡೋಣ. ಅದಾದ್ಮೇಲೆ ಸೆಕ್ಟರ್ ವೈಸ್ ಅಪ್ಡೇಟ್ ಅಂಡ್ ರಿಪೋರ್ಟ್ಸ್ ಎಲ್ಲಿ ನಮ್ಗೆ ಸಿಗುತ್ತೆ ಅಂತ ನೋಡೋಣ. ಫೈನಲ್ ಆಗಿ ಗೌರ್ಮೆಂಟ್ ನ್ಯೂಸ್ ಅಂಡ್ ರಿಪೋರ್ಟ್ ಹೇಗೆ ನಾವು ಪಡಿಬಹುದು ಅಂತ. ಸೊ ಇವದನ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ ನಾವು ಮ್ಯಾಕ್ಸಿಮಮ್ ನ್ಯೂಸ್ ನ ಕವರ್ ಮಾಡ್ಕೊಂಡ್ ಬಿಡ್ತೀವಿ. ಅದ್ರ ಮೇಲೆ ನಮ್ಮ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇನ್ನು ಮುಂದುವರಿಯೋಣ. ಇಲ್ಲಿಂದ ನಾವು ಕಂಪನಿ ಬಿಗ್ ನ್ಯೂಸ್ ಅಂಡ್ ಅಪ್ಡೇಟ್ಸ್ ನ ಎಲ್ಲಿಂದ ಪಡ್ತೀವಿ ಅಂತಂದ್ರೆ, ಮೊದಲನೇದಾಗಿ ಕಂಪನಿ ಅಫಿಷಿಯಲ್ ವೆಬ್ಸೈಟ್. ಸೊ ನೀವು ಯಾವುದೇ ಕಂಪನಿಯ ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ನ್ಯೂಸ್ ನ ನೀವು ಪಡಿಬಹುದು, ಅಪ್ಡೇಟ್ಸ್ ನ ಪಡಿಬಹುದು. ಲೈಕ್ ಕಾರ್ಪೊರೇಟ್ ಆಕ್ಷನ್ ಇರ್ಬೋದು, ಮರ್ಜರ್ಸ್ ಇರ್ಬೋದು, ಎನಿ ನ್ಯೂ ಆರ್ಡರ್ಸ್ ಇರ್ಬೋದು, ಕ್ವಾರ್ಟರ್ಲಿ ರಿಸಲ್ಟ್ಸ್ ಇರ್ಬೋದು. ಸೊ ಈ ರೀತಿ ಯಾವುದೇ ನ್ಯೂಸ್ ನ ನೀವು ಆ ಇಂಡಿವಿಜುವಲ್ ಕಂಪ್ನಿಗಳ ವೆಬ್ಸೈಟ್ ಇಂದ ಪಡಿಬಹುದು. ಅದಲ್ಲದೆ NSE ವೆಬ್ಸೈಟ್. ಸೊ ಯಾವುದೇ ಕಂಪನಿ NSE ನಲ್ಲಿ ಲಿಸ್ಟೆಡ್ ಆಗಿದ್ರೆ ಅದು ಕಂಪಲ್ಸರಿ ತನ್ನ ಕಾರ್ಪೊರೇಟ್ ಆಕ್ಷನ್ ಆಗಿರ್ಲಿ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಗಿರ್ಲಿ, ಯಾವುದೇ ಕಂಪ್ನಿಗೆ ರಿಲೇಟೆಡ್ ದೊಡ್ಡ ನ್ಯೂಸ್ ಆಗಿರ್ಲಿ, ಅದನ್ನ NSE ವೆಬ್ಸೈಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ಬೇಕಾಗತ್ತೆ. ಅದ್ರ ಡೀಟೇಲ್ಸ್ ನ ಕೂಡ ನಾವು NSE ವೆಬ್ಸೈಟ್ ಅಲ್ಲಿ ಪಡಿತೀವಿ. ಅದ್ರ ಜೊತೆಗೆ ಮೂರನೇದಾಗಿ BSE ವೆಬ್ಸೈಟ್ಸ್. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈಗ ಚಾಲ್ತಿಯಲ್ಲಿರೋದು ಮೇನ್ ಆಗಿ NSE ಹಾಗೂ BSE. ಸೊ NSE ನಲ್ಲಿ ಲಿಸ್ಟೆಡ್ ಆಗಿರೋ ಕಂಪ್ನಿಗಳನ್ನ ನಾವು NSE ನಲ್ಲಿ ನೋಡ್ತೀವಿ. ಅದ್ರ ಜೊತೆಗೆ BSE ನಲ್ಲಿ ಕೂಡ ಮೋಸ್ಟ್ ಆಫ್ ದಿ ಕಂಪ್ನೀಸ್ NSE BSE ಎರಡರಲ್ಲೂ ಲಿಸ್ಟೆಡ್ ಆಗಿರ್ತವೆ. BSE ವೆಬ್ಸೈಟ್ ಅಲ್ಲೂ ನಾವು ಮಾಹಿತಿನ ಪಡಿಬಹುದು. ಸೊ ಯಾವುದೇ ಕಂಪನಿಯ ನ್ಯೂಸ್ ನ ನಾವು ಕಂಪನಿ ವೆಬ್ಸೈಟ್ ಅಥವಾ NSE BSE ವೆಬ್ಸೈಟ್ ಗಳಿಂದ ಪಡಿಬಹುದು. ಮುಂದೆ ಬಂದ್ರೆ ಸೆಕ್ಟರ್ ವೈಸ್ ಅಪ್ಡೇಟ್ಸ್ ಅಂಡ್ ನ್ಯೂಸ್ ನ ಈಗ ನಾವು ನೋಡೋಣ. ಸೊ ಅದರಲ್ಲಿ ಸೆಕ್ಟರ್ ವೈಸ್ ಅಪ್ಡೇಟ್ಸ್ ಗಳು ಅಂತಂದ್ರೆ ಮೇನ್ ಆಗಿ ಬ್ಯಾಂಕಿಂಗ್ ಸ್ಟಾಕ್ಸ್ ಆಗಿರ್ಬೋದು, ನಿಫ್ಟಿ ಆಟೋ ಸ್ಟಾಕ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಸೆಕ್ಟರ್ ಆಗಿರ್ಬೋದು, ಫಾರ್ಮಾ ಆಗಿರ್ಬೋದು, ಹೆಲ್ತ್ ಕೇರ್, ಪ್ರೈವೇಟ್ ಬ್ಯಾಂಕ್ಸ್, PSU ಬ್ಯಾಂಕ್ಸ್, ರಿಯಾಲಿಟಿ, IT ಸೆಕ್ಟರ್ ಗಳ ನ್ಯೂಸ್ ಆಗಿರ್ಬೋದು, FMCG ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಟೆಲಿಕಾಂ ಸರ್ವಿಸಸ್. ಸೊ ಈ ರೀತಿ ಸೆಕ್ಟರ್ ವೈಸ್ ನ್ಯೂಸ್ ನ ನಾವು ಎಲ್ಲೆಲ್ಲಿಂದ ಪಡಿಬಹುದು ಅಂತ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ BFSI ಸೆಕ್ಟರ್ ಬಗ್ಗೆ ನೋಡೋಣ. BFSI ಸೆಕ್ಟರ್ ಅಂದ್ರೆ ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಸೂರೆನ್ಸ್ ಅಂತ. ಸೊ BFSI ಅಲ್ಲಿ ನಾವು ಪ್ರೈವೇಟ್ ಬ್ಯಾಂಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಪಡಿತೀವಿ, ಸ್ಮಾಲ್ ಫೈನಾನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಪಡಿತೀವಿ, NBFCs HFCs ಬಗ್ಗೆ ಇನ್ಫಾರ್ಮೇಶನ್ ಪಡಿತೀವಿ, ರೇಟಿಂಗ್ ಏಜೆನ್ಸಿಗಳ ಬಗ್ಗೆ ಇನ್ಫಾರ್ಮೇಶನ್ ಪಡಿತೀವಿ, ಎಕ್ಸ್ಚೇಂಜ್ ಬ್ರೋಕರ್ಸ್ ಬಗ್ಗೆ ಇನ್ಫಾರ್ಮೇಶನ್ ನ ಪಡಿತೀವಿ, ಪೇಮೆಂಟ್ಸ್ ಬ್ಯಾಂಕ್ ಬಗ್ಗೆ ಇನ್ಫಾರ್ಮೇಶನ್ ನ ಪಡಿತೀವಿ, ಇನ್ಸೂರೆನ್ಸ್ ಅಂಡ್ AMC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳ ಇನ್ಫಾರ್ಮೇಶನ್ ನ ಪಡಿತೀವಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ನಾವು BFSI ಇಂದ ಪಡಿತೀವಿ.
ಸೊ BFSI ಈ ಎಲ್ಲ ಇಂಡಸ್ಟ್ರಿಗಳನ್ನ ನಾವು ಫಾಲೋ ಮಾಡ್ಬೇಕಂತಂದ್ರೆ RBI ಪ್ರೆಸ್ ಕಾನ್ಫರೆನ್ಸ್ ಹಾಗೂ ಅದರ ವೆಬ್ಸೈಟ್ ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರ್ಬೇಕಾಗತ್ತೆ. ಸೊ RBI ಪ್ರೆಸ್ ಮೀಟ್ ವೆಬ್ಸೈಟ್ ಇಂದ ನಮ್ಗೆ BFI ಸೆಕ್ಟರ್ ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿಂದ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ವಿಷನ್ ತಗೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮುಂದುವರೆದ್ರೆ ಇನ್ಸೂರೆನ್ಸ್ ಸೆಕ್ಟರ್. ಸೊ ಇನ್ಸೂರೆನ್ಸ್ ಸೆಕ್ಟರ್ ಬಗ್ಗೆ ಇನ್ಫಾರ್ಮೇಶನ್ ನಾವು ನೋಡ್ಬೇಕು ಅಂತಂದ್ರೆ ಅದು ಲೈಫ್ ಇನ್ಸೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಬೋದು, ಲೀಗಲ್ ಎಕ್ಸ್ಪೆನ್ಸಸ್ ಇನ್ಸೂರೆನ್ಸ್ ಆಗಿರ್ಬೋದು, ಬಿಸ್ನೆಸ್ ಇನ್ಸೂರೆನ್ಸ್ ಆಗಿರ್ಬೋದು, ಹೌಸ್, ಕಾರ್, ಟ್ರಾವೆಲ್, ಈ ಯಾವುದೇ ಇನ್ಸೂರೆನ್ಸ್ ಬಗ್ಗೆ ಇನ್ಫಾರ್ಮೇಶನ್ ನಮ್ಗೆ IRDAI ಇನ್ಸೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಈ ವೆಬ್ಸೈಟ್ ಇಂದ ನಾವು ಪಡಿಬಹುದಾಗುತ್ತೆ, ಈ ಅಥಾರಿಟಿಯಿಂದ. ಸೊ ಅದರ ವೆಬ್ಸೈಟ್ ಲಿಂಕ್ ನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಹಾಗೂ ವೆಬ್ಸೈಟ್ ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿಂದ ನೀವು ಇನ್ಸೂರೆನ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಪಡಿಬಹುದು. ಅಲ್ಲಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮುಂದೆ ಬಂದ್ರೆ IT ಸೆಕ್ಟರ್. ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸೆಕ್ಟರ್ ಬಗ್ಗೆ ಇನ್ಫಾರ್ಮೇಶನ್ ನಾವು ಪಡಿಬೇಕು ಅಂತಂದ್ರೆ ಈಗಿನ ಎಕಾನಮಿನಲ್ಲಿ IT ಕಂಪ್ನಿಗಳ ಬಗ್ಗೆ ಡಿಪೆಂಡೆನ್ಸಿ ಹೆಚ್ಚಾಗ್ತಾನೆ ಇದೆ. ಸೊ IT ಸೆಕ್ಟರ್ ಮೂಮೆಂಟಮ್ ನಾವು ಫಾಲೋ ಮಾಡ್ಬೇಕಂತಂದ್ರೆ US IT ಇಂಡೆಕ್ಸ್ ನ ಖಂಡಿತವಾಗಿ ಫಾಲೋ ಮಾಡ್ಬೇಕಾಗುತ್ತೆ. ಸೊ US ನ IT ಇಂಡೆಕ್ಸ್, ನಾಸ್ಡಾಕ್ ಇಂಡೆಕ್ಸ್ ಏನಿದೆ ಇದನ್ನ ನಾವು ಫಾಲೋ ಮಾಡ್ತಾ ಬಂದ್ರೆ ಇಂಡಿಯಾ IT ಇಂಡಸ್ಟ್ರಿ ಕೂಡ ಪರ್ಫಾರ್ಮೆನ್ಸ್ ಮಾಡುತ್ತೆ. ಇಲ್ಲಿ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಂದ್ರೆ ಹಾಗೆ ಇಂಡಿಯಾದ IT ಇಂಡೆಕ್ಸ್ ಅಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿರಲ್ಲ. ಸೊ ನಾವು IT ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಮಾಡಬೇಕು ಅಂತಂದ್ರೆ IT ಇಂಡೆಕ್ಸ್ ನಾಸ್ಡಾಕ್ ನ ಫಾಲೋ ಮಾಡ್ಲೇಬೇಕಾಗುತ್ತೆ. ಇನ್ನು ನಾವು ಮುಂದುವರೆದ್ರೆ ಇಂಡಿಯನ್ ಆಟೋಮೊಬೈಲ್ ಸೆಕ್ಟರ್. ಸೊ ಇದನ್ನ ನಾವು ಫಾಡಾ, ಫೆಡರೇಷನ್ ಆಫ್ ಆಟೋಮೊಬೈಲ್ಸ್ ಡೀಲರ್ಸ್ ಅಸೋಸಿಯೇಷನ್, ಸೊ ಇಲ್ಲಿಂದ ಮಾಹಿತಿನ ಪಡಿಬಹುದು. ಸೊ ಇದರ ವೆಬ್ಸೈಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೀನಿ. ಇದರಲ್ಲಿ ಎವ್ರಿ ಮಂತ್ ಬರೋ ಆಟೋ ಸೇಲ್ಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಸೊ ಯಾವ ಕಂಪ್ನಿ ಸೇಲ್ಸ್ ಹೇಗಿದೆ, ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗಿದೆನಾ, ಡಿಪ್ ಆಗಿದೆನಾ, ಸೊ ಈ ರೀತಿ ಎಲ್ಲಾ ಮಾಹಿತಿನ ನೀವು ಈ ವೆಬ್ಸೈಟ್ ಇಂದ ಮೊದಲನೇದಾಗಿ ಪಡಿಬಹುದು. ಸೊ ಮೋಸ್ಟ್ ಆಫ್ ದಿ ನ್ಯೂಸ್ ಚಾನಲ್ಸ್ ಫಾಡಾ ವೆಬ್ಸೈಟ್ ನ ಫಾಲೋ ಮಾಡ್ತಾರೆ, ಅಲ್ಲಿಂದ ಆಟೋಮೊಬೈಲ್ ಕಂಪ್ನಿಗಳ ಸೇಲ್ಸ್ ಡೀಟೇಲ್ಸ್ ನ ಪಡಿತಾರೆ. ಸೊ ನಾವು ಕೂಡ ಆಟೋ ಸೇಲ್ಸ್ ಡೀಟೇಲ್ಸ್ ಅಥವಾ ಇತರ ಯಾವುದೇ ಆಟೋಮೊಬೈಲ್ ಸೆಕ್ಟರ್ ರಿಲೇಟೆಡ್ ಇನ್ಫಾರ್ಮೇಶನ್ ನ ಈ ವೆಬ್ಸೈಟ್ ಇಂದ ಪಡಿಬಹುದಾಗಿದೆ. ಇನ್ನು ನಾವು ಮುಂದುವರೆದ್ರೆ ನೆಕ್ಸ್ಟ್ ಬಂದು ಫಾರ್ಮಾ ಸೆಕ್ಟರ್. ಸೊ ಫಾರ್ಮಾ ಸೆಕ್ಟರ್ ಇನ್ಫಾರ್ಮೇಶನ್ ನಾವು US ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ನಿಂದ ಪಡಿಬಹುದಾಗುತ್ತೆ. ಸೊ ಫಾರ್ಮಾ ಕಂಪ್ನಿಗಳು ತಮ್ಮ ಪ್ರಾಡಕ್ಟ್ ಗಳನ್ನ, ಮೆಡಿಸಿನ್ಸ್ ಗಳನ್ನ ಕಂಪಲ್ಸರಿ US ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಅಪ್ರೂವಲ್ ತಗೊಂಡು ಬರ್ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ US ಫುಡ್ ಅಂಡ್ ಡ್ರಗ್ ಈ ವೆಬ್ಸೈಟ್ ಇಂದ ರೆಗ್ಯುಲರ್ ಆಗಿ ಕಂಪ್ನಿಗಳ ಇನ್ಫಾರ್ಮೇಶನ್ ಪಡಿಬಹುದು. ಯಾವುದೇ ಹೊಸ ಮೆಡಿಸಿನ್ ಅಪ್ರೂವಲ್ ಆಗಿರ್ಬೋದು ಅಥವಾ ಏನೇ ರಿಸ್ಟ್ರಿಕ್ಷನ್ಸ್, ಪೆನಾಲ್ಟಿ, ಈ ರೀತಿ ಏನಾದರೂ ಅಪ್ಡೇಟ್ಸ್ ಇದ್ರೆ ನಾವು US ಫುಡ್ ಅಂಡ್ ಡ್ರಗ್ ವೆಬ್ಸೈಟ್ ಇಂದ ಪಡಿಬಹುದು. ಸೊ ಫಾರ್ಮಾ ಸೆಕ್ಟರ್ ಬಗ್ಗೆ ಮಾಹಿತಿಗಾಗಿ ನಾವು ಈ ವೆಬ್ಸೈಟ್ ಇಂದ ಇನ್ಫಾರ್ಮೇಶನ್ ಪಡಿಬಹುದಾಗಿದೆ. ಇನ್ನು ನಮ್ಮ ನೆಕ್ಸ್ಟ್ ಸೆಕ್ಟರ್ ಬಂದು ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್. ಸೊ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಬಗ್ಗೆ ನಾವು ಇನ್ಫಾರ್ಮೇಶನ್ ಪಡಿಬೇಕು ಅಂತಂದ್ರೆ ಒಪೆಕ್ ನ ಫಾಲೋ ಮಾಡ್ಬೇಕಾಗುತ್ತೆ. ಒಪೆಕ್ ಅಂತಂದ್ರೆ ಆರ್ಗನೈಸೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಸೊ ಇಲ್ಲಿ ಅರೌಂಡ್ 12 ಕಂಟ್ರೀಸ್ ಇರ್ತವೆ. ಇಲ್ಲಿ 12 ಕಂಟ್ರೀಸ್ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಅಲ್ಲಿ ಏನು ತೊಡಗಿದ್ದಾರೆ ಆ ಕಂಟ್ರಿಗಳ ಒಂದು ಕಮಿಟಿ ಇದೆ. ಅವುಗಳ ಮೀಟಿಂಗ್ ಅಪ್ಡೇಟ್ಸ್ ಏನಾದ್ರೂ ಇದ್ರೆ ನಾವು OPEC.organization ವೆಬ್ಸೈಟ್ ಇಂದ ಪಡಿಬಹುದು. ಸೊ ಎನಿ ನ್ಯೂ ಪ್ರೆಸ್ ಮೀಟಿಂಗ್ ಆಗಿರ್ಬೋದು, ಪ್ರೊಡಕ್ಷನ್ ಕಟ್ ಆಗ್ಲಿ, ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋದಾಗ್ಲಿ, ಎನಿ ಇನ್ಫಾರ್ಮೇಶನ್ ನಾವು ಈ ವೆಬ್ಸೈಟ್ ಇಂದ ಪಡಿಬಹುದಾಗಿದೆ. ಹಾಗೂ OPEC ಮೀಟಿಂಗ್ ಯಾವಾಗಿರುತ್ತೆ ಅದನ್ನ ಫಾಲೋ ಮಾಡಿ ಅಲ್ಲಿಂದ ಇನ್ಫಾರ್ಮೇಶನ್ ಪಡೆಯೋದ್ರಲ್ಲಿಂದ ನಾವು ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಬಗ್ಗೆ ಒಳ್ಳೆ ಅಕ್ಯುರಸಿನ ಬೆಳೆಸ್ಕೋಬಹುದು. ಸೊ ಇದು ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಆಯ್ತು. ಇನ್ನು ಮುಂದೆ ಕೆಮಿಕಲ್, ಮೆಟಲ್ ಅಂಡ್ ಸ್ಟೀಲ್ ಸೆಕ್ಟರ್ ಬಗ್ಗೆ ನೋಡೋದಾದ್ರೆ ಚೈನಾ ನಿಯರ್ಲಿ 50% ಅಂದ್ರೆ 48% ಮಾರ್ಕೆಟ್ ಶೇರ್ ನ ಹೊಂದಿದೆ. ಸೊ ನಾವು ಕೆಮಿಕಲ್, ಮೆಟಲ್ ಹಾಗೂ ಸ್ಟೀಲ್ ಸೆಕ್ಟರ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಂದ್ರೆ ಚೈನಾ ಎಕಾನಮಿ ಹೇಗೆ ಹೋಗ್ತಾ ಇದೆ, ಅಲ್ಲಿ ಡೆವಲಪ್ಮೆಂಟ್ಸ್ ಬರ್ತಾ ಇದ್ರೆ ಅದು ಕೆಮಿಕಲ್, ಮೆಟಲ್ ಹಾಗೂ ಸ್ಟೀಲ್ ಸೆಕ್ಟರ್ ಗಳಲ್ಲಿ ಗ್ರೋತ್ ಕಾಣೋ ಚಾನ್ಸಸ್ ಇರುತ್ತೆ. ಚೈನಾ ಆದ್ಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಅಂತಂದ್ರೆ ಡೆವಲಪ್ಡ್ ಕಂಟ್ರೀಸ್ ಇಂಡಿಯಾ 9% ಇದೆ. ಏಷ್ಯನ್ ನಲ್ಲಿ 4% ಇದೆ. ಏಷ್ಯಾ ಕಂಟ್ರೀಸ್ ನಲ್ಲಿ ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೈನ್ಸ್, ಥೈಲ್ಯಾಂಡ್ ಎಲ್ಲ ಬರ್ತವೆ. ಇವು ಓನ್ಲಿ 4% ಕನ್ಸಂಪ್ಷನ್ ನ ಮಾಡ್ತವೆ. ಇದನ್ನೆಲ್ಲ ಬಿಟ್ರೆ 18% ಅದರ್ ಕಂಟ್ರೀಸ್ ಇದಾವೆ.
ಸೊ ಮೇನ್ ಚೈನಾ ಎಕಾನಮಿ ಹೇಗೆ ಹೋಗ್ತಾ ಇದೆ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ನಾವು ಕೆಮಿಕಲ್, ಮೆಟಲ್ ಹಾಗೂ ಸ್ಟೀಲ್ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಮುಂದಿನದು ಬಂದು ಟೆಲಿಕಾಂ ಸೆಕ್ಟರ್. ಇಂಡಿಯಾ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಟೆಲಿಕಾಂ ಮಾರ್ಕೆಟ್ ಆಗಿದೆ. ಸೊ ಇಂಡಿಯಾ ಬಿಟ್ರೆ ಮೊದಲನೇದಲ್ಲಿ ಚೈನಾ ಇದೆ, ಸೆಕೆಂಡ್ ಇಂಡಿಯಾ ಇದೆ. ಸೊ ಇಂಡಿಯಾದಲ್ಲಿ ಏರ್ಟೆಲ್, ಜಿಯೋ, ವೊಡಾಫೋನ್, BSNL, MTNL, ಸೊ ಈ 5 ಕಂಪ್ನಿಗಳು ಚಾಲ್ತಿಯಲ್ಲಿದ್ದಾವೆ. ಮೇನ್ ಆಗಿ ನಮ್ಗೆ ಕಾಣಿಸೋದು ಜಿಯೋ ಹಾಗೂ ಏರ್ಟೆಲ್. ಅದನ್ನ ಬಿಟ್ರೆ ಥರ್ಡ್ ಪ್ರೈವೇಟ್ ಪಾರ್ಟಿ ಅಂತಂದ್ರೆ ವೊಡಾಫೋನ್ ಐಡಿಯಾ ಇದೆ. ಅದನ್ನ ಬಿಟ್ರೆ ಗೌರ್ಮೆಂಟ್ ಕಂಪನಿ BSNL ಹಾಗೂ MTNL ಕೂಡ ನಾವು ಮಾರ್ಕೆಟ್ ಅಲ್ಲಿ ನೋಡ್ತೀವಿ. ಸೊ ಟೆಲಿಕಾಂ ಸೆಕ್ಟರ್ ಬಗ್ಗೆ ನಾವು ಅಪ್ಡೇಟ್ಸ್ ನ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ TRAI ಇಂದ ಪಡಿಬಹುದಾಗಿದೆ. ಅದರ ವೆಬ್ಸೈಟ್ ಈ ರೀತಿ ಕಾಣಿಸುತ್ತೆ. ಸೊ ಈ ವೆಬ್ಸೈಟ್ ಅಲ್ಲಿ ಟೆಲಿಕಾಂ ಸೆಕ್ಟರ್ ಬಗ್ಗೆ ಮಾಹಿತಿನ ಪಡಿಬಹುದು. ಇಲ್ಲಿ ಕೂಡ ಎವ್ರಿ ಮಂತ್ ಕಂಪ್ನಿಗಳ ಮಾರ್ಕೆಟ್ ಶೇರ್ ಡಿಪ್ ಆಗ್ತಿರೋದು, ಆಡ್ ಆಗ್ತಿರೋದ್ರ ಡೀಟೇಲ್ಸ್ ಎಲ್ಲ ನಮಗೆ ಸಿಗುತ್ತೆ. ಇದಲ್ಲದೆ 5G ಅಥವಾ ಇತರ ಇಂಪಾರ್ಟೆಂಟ್ ಟೆಲಿಕಾಂ ಸೆಕ್ಟರ್ ನ್ಯೂಸ್ ನ ನಾವು ಈ ವೆಬ್ಸೈಟ್ ಇಂದ ಪಡಿಬಹುದು. ಸೊ ಟೆಲಿಕಾಂ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಮಾಡೋದಕ್ಕೆ ನಾವು ಈ ವೆಬ್ಸೈಟ್ ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಇನ್ನು ಮುಂದಿನದು ಬಂದು FMCG ಸೆಕ್ಟರ್. ಸೊ FMCG ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್. ಸೊ ಇದರಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, CPI ಇಂಡೆಕ್ಸ್, ಏನ್ ಇನ್ಫ್ಲೇಷನ್ ರಿಲೇಟೆಡ್ ಇಂಡೆಕ್ಸ್ ಏನಿದೆ ಅದು ಎವ್ರಿ ಮಂತ್ ಬರ್ತಾ ಇರುತ್ತೆ. ಸೊ ಅದ್ರ ಮೇಲೆನೆ ಇಂಡಿಯಾದಲ್ಲಿ RBI ರೇಟ್ಸ್ ಕಟ್ ಮಾಡ್ಬೇಕಾ ಇಲ್ಲ ಅಂತ RBI ಕಮಿಟಿ ಹಾಗೂ ಗವರ್ನರ್ ಡಿಸೈಡ್ ಮಾಡ್ತಾರೆ. ಸೊ CPI ಇನ್ಫ್ಲೇಷನ್ ಡೇಟಾನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ಇದರ ಇನ್ಫಾರ್ಮೇಶನ್ ನಮಗೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಈ ವೆಬ್ಸೈಟ್ ಇಂದ ಸಿಗುತ್ತೆ. ಇದನ್ನ MOSPI ಅಂತ ಕೂಡ ಕರೀತಾರೆ. ಇಲ್ಲಿಂದ ನಾವು FMCG ಸೆಕ್ಟರ್ ಹಾಗೂ CPI ಡೇಟಾ ಅಥವಾ ಇನ್ಫ್ಲೇಷನ್ ಬಗ್ಗೆ ಇನ್ಫಾರ್ಮೇಶನ್ ನ ಪಡಿಬಹುದಾಗಿದೆ. ಇನ್ನು ಫೈನಲ್ ಆಗಿ ನಾವು ಗೌರ್ಮೆಂಟ್ ನ್ಯೂಸ್ ಅಂಡ್ ರಿಪೋರ್ಟ್ಸ್ ಗಳನ್ನ ಹೇಗೆ ಪಡಿಬಹುದು ಅಂತ ನೋಡೋದಾದ್ರೆ ಮೇನ್ ಆಗಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ PSU ಅಂತಂದ್ರೆ ಇದು ಗೌರ್ಮೆಂಟ್ 51% ವರೆಗೆ ಅಟ್ಲೀಸ್ಟ್ ಹೋಲ್ಡಿಂಗ್ ನಾವು ಹೊಂದಿರಬೇಕಾಗುತ್ತೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು. ಸೊ ಈ ರೀತಿಯ PSU ನಲ್ಲಿ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಮಾಡಬೇಕು ಹಾಗೂ ಟ್ರ್ಯಾಕ್ ಮಾಡಬೇಕು ಅಂತಂದ್ರೆ ನಾವು ಮಿನಿಸ್ಟ್ರಿ ಆಫ್ ಕ್ಯಾಬಿನೆಟ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಮಿನಿಸ್ಟ್ರಿ ಆಫ್ ಕ್ಯಾಬಿನೆಟ್ ಪ್ರೆಸ್ ಮೀಟ್ಸ್ ನ ನಾವು ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ಹೋಮ್ ಅಫೇರ್ಸ್ ಕೋಆಪರೇಷನ್ ಬಗ್ಗೆ ನೋಡೋದಾದ್ರೆ ಅಮಿತ್ ಶಾ ಪ್ರೆಸ್ ಮೀಟ್ಸ್ ಏನಾದ್ರು ಇದ್ರೆ ಫಾಲೋ ಮಾಡ್ಬೇಕಾಗತ್ತೆ. ಇನ್ನು ಡಿಫೆನ್ಸ್ ಇಂಡೆಕ್ಸ್ ಹಾಗೂ ಸ್ಟಾಕ್ ಗಳ ಇನ್ಫಾರ್ಮೇಶನ್ಗೆ ನಾವು ರಾಜನಾಥ್ ಸಿಂಗ್ ಅವರ ಪ್ರೆಸ್ ಮೀಟಿಂಗ್ ಹಾಗೂ ಟ್ವಿಟರ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ಬೇಕಾಗತ್ತೆ. ಸೊ ಅಲ್ಲಿಂದ ನಮ್ಗೆ ಡಿಫೆನ್ಸ್ ಸ್ಟಾಕ್ ಇಂಡೆಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಇನ್ನು ಫೈನಾನ್ಸ್ ಕಾರ್ಪೊರೇಟ್ ಅಫೇರ್ಸ್ ಬಗ್ಗೆ ಇನ್ಫಾರ್ಮೇಶನ್ ನ ನಮ್ಗೆ ನಿರ್ಮಲಾ ಸೀತಾರಾಮನ್ ಕಡೆಯಿಂದ ಸಿಗುತ್ತೆ. ಇನ್ನು ಎಕ್ಸ್ಟರ್ನಲ್ ಅಫೇರ್ಸ್ ಬಗ್ಗೆ ಅಪ್ಡೇಟ್ಸ್ ನ ನಾವು ಜೈಶಂಕರ್ ಅವರ ಪ್ರೆಸ್ ಮೀಟಿಂಗ್ ಗಳಿಂದ ತಿಳಿಬಹುದಾಗುತ್ತೆ. ಈವನ್ ಅವರು ಟ್ವಿಟರ್ ನ ಫಾಲೋ ಮಾಡೋದ್ರಿಂದ ಕೂಡ ನಮ್ಗೆ ಎಕ್ಸ್ಟರ್ನಲ್ ಅಫೇರ್ಸ್ ಬಗ್ಗೆ ಅಪ್ಡೇಟ್ಸ್ ಸಿಗ್ತಾ ಇರ್ತವೆ. ಇನ್ನು ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಬಗ್ಗೆ ಅಪ್ಡೇಟ್ಸ್ ನ ನಾವು ನಿತಿನ್ ಗಡ್ಕರಿ ಅವ್ರನ್ನ ಫಾಲೋ ಮಾಡೋದ್ರಿಂದ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇವರ ಟ್ವಿಟರ್ ಹಾಗೂ ಅವರ ಪ್ರೆಸ್ ಮೀಟ್ಸ್ ಇದ್ರೆ ಅಲ್ಲಿಂದ ಮಾಹಿತಿನ ಪಡಿಬಹುದು. ನೆಕ್ಸ್ಟ್ ಬಂದು ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಾವು ಪಿಯೂಷ್ ಗೋಯಲ್ ನ ಫಾಲೋ ಮಾಡಿದ್ರೆ ಸಿಗುತ್ತೆ. ಅವರ ಪ್ರೆಸ್ ಮೀಟಿಂಗ್ ಹಾಗೂ ಟ್ವಿಟರ್ ಖಾತೆಯನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡ್ಬೇಕಾಗತ್ತೆ. ಇನ್ನು ಫೈನಲ್ ಆಗಿ ನಾನು ಕವರ್ ಮಾಡ್ತಾ ಇರೋದು ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ರೂರಲ್ ಡೆವಲಪ್ಮೆಂಟ್. ಇದು ಶಿವರಾಜ್ ಸಿಂಗ್ ಚೌಹಾಣ್ ಕಡೆ ಇದೆ. ಇವರು ಈ ಸೆಕ್ಟರ್ ಮಿನಿಸ್ಟರ್ ನಲ್ಲಿ ಇದ್ದಾರೆ. ಸೊ ಇವ್ರನ್ನ ಫಾಲೋ ಮಾಡೋದ್ರಿಂದ ಟ್ವಿಟರ್ ಖಾತೆ ಆಗ್ಲಿ, ಅವರ ಪ್ರೆಸ್ ಮೀಟಿಂಗ್ ಆಗ್ಲಿ, ಸೊ ಅಗ್ರಿಕಲ್ಚರ್ ರಿಲೇಟೆಡ್, ರೂರಲ್ ಡೆವಲಪ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಪಡೆಯೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಇಂಡಸ್ಟ್ರಿ ಹಾಗೂ ಸ್ಟಾಕ್ ಗಳ ಬಗ್ಗೆ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಮಾಡಕ್ಕೆ ನಮ್ಗೆ ಸುಲಭ ಆಗುತ್ತೆ. ಸೊ ಈ ಎಲ್ಲ ಮಿನಿಸ್ಟ್ರಿ ಬಿಟ್ಟು ಮತ್ತೊಂದು ಇಂಪಾರ್ಟೆಂಟ್ ಪೊಸಿಷನ್ಸ್ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಸೊ ಅವರ ಟ್ರಾವೆಲ್ ಡೀಟೇಲ್ಸ್ ಹಾಗೂ ಅವರು ತಗೊಳ್ಳೋ ಡಿಸಿಷನ್ಗಳನ್ನ ನಾವು ಫಾಲೋ ಮಾಡಿದ್ರೆ ಓವರ್ ಆಲ್ ಎಕಾನಮಿ ಬಗ್ಗೆ ಐಡಿಯಾ ಬರುತ್ತೆ. ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ಮಾಡಕ್ಕೆ ಕ್ಲೂ ಸಿಗ್ತವೆ. ಸೊ ಅವರನ್ನ ಕೂಡ ನಾವು ಫಾಲೋ ಮಾಡೋದ್ರಿಂದ ಶೇರ್ ಮಾರ್ಕೆಟ್ ಅಲ್ಲಿ ಆಕ್ಟಿವ್ ಆಗಿ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ.
ಸೊ ಈ ವಿಡಿಯೋದಲ್ಲಿ ನಾವು ಕಂಪನಿ ಬಿಗ್ ನ್ಯೂಸ್ ಅಂಡ್ ಅಪ್ಡೇಟ್ಸ್ ಎಲ್ಲಿಂದ ಪಡಿಬಹುದು, ಸೆಕ್ಟರ್ ವೈಸ್ ಅಪ್ಡೇಟ್ಸ್ ಹಾಗೂ ರಿಪೋರ್ಟ್ಸ್ ನ ಎಲ್ಲಿಂದ ಪಡಿಬಹುದು, ಗೌರ್ಮೆಂಟ್ ನ್ಯೂಸ್ ಅಂಡ್ ರಿಪೋರ್ಟ್ಸ್ ನ ಎಲ್ಲಿಂದ ಪಡಿಬಹುದು ಅಂತ ಬ್ರೀಫ್ ಆಗಿ ನೋಡಿದೀವಿ. ಬರೋ ದಿನಗಳಲ್ಲಿ ಸಂಬಂಧಪಟ್ಟ ನ್ಯೂಸ್ ಗಳು ಬಂದಾಗ ಆ ವೆಬ್ಸೈಟ್ ಗಳಿಂದ ಡೀಟೇಲ್ಡ್ ಆಗಿ ಆ ನ್ಯೂಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಷ್ಟ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.